ಹುಬ್ಬಳ್ಳಿ ಘಟನೆ ಬಗ್ಗೆ ಏನಾದರೂ ಹೇಳಿ. ನೋಡಿ, ಖಂಡಿತ ಇದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ, ಸಿದ್ದರಾಮಯ್ಯ ಆಡಳಿತಕ್ಕೆ ಬಂದ ಮೇಲೆ ಗೂಂಡಾ ರಾಜ್ಯವಾಗಿ ಪರಿವರ್ತನೆ ಆಗಿದೆ. ಇವತ್ತು ನಿನ್ನೆಯಿಂದ ಅಲ್ಲ. ನೋಡಿ, ಈ ಸರ್ಕಾರ ಬಂದಾಗಲೇ ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಘೋಷಣೆಗಳಾಯಿತು. ಸರ್ಕಾರದ ಯಾವುದು ವಿಜಯೋತ್ಸವದಲ್ಲೇ ಮೆರವಣಿಗೆಯಲ್ಲಿ ಪಾಕಿಸ್ತಾನದ ಧ್ವಜ ಹಾರಿತು, ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಧ್ವಜ ಹಾರಿತು. ಆನಂತರ ಬೆಳಗಾಂನಲ್ಲಿ ಒಬ್ಬರು ಮುನಿಯ ಹತ್ಯೆ ಆಯಿತು. ಆನಂತರ ನಿರಂತರವಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಹಲ್ಲೆಗಳು, ಗೂಂಡಾ ಪ್ರವರ್ತನೆಗಳು ಜಾಸ್ತಿ ಆಗಿದ್ದಾವೆ. ವಿಧಾನಸೌಧ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಜೈಕಾರ ಅಲ್ಲಿ ಹಾಕಿದ್ದು ಅವರನ್ನು ಬಂಧನ ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ. ಇವತ್ತು ಅತ್ಯಾಚಾರಗಳು ಜಾಸ್ತಿ ಆಗ್ತದೆ, ಲೂಟಿಗಳು ಜಾಸ್ತಿ ಆಗ್ತದೆ. ಎಲ್ಲಿವರೆಗೆ ಹೇಳಿದ್ರೆ ಮೊನ್ನೆ KDP ಸಭೆಯಲ್ಲಿ ನಮ್ಮ ಶಾಸಕರ ಮೇಲೆ ಅವ್ರ ಶಾಸಕರು ಕೈ ಎತ್ತಾರೆ. ಬಳ್ಳಾರಿಯಲ್ಲಿ ಗುಂಡು ಹೊಡಿತಾರೆ. ಕಾಂಗ್ರೆಸ್ನ ಶಾಸಕರ ಸಹವರ್ತಿಗಳೇ ಅವ್ರದೇ ಕಾರ್ಯಕರ್ತರ ಮೇಲೆ ಗುಂಡು ಹಾಕ್ತಾರೆ. ಅಲ್ಲಿ ಗುಂಡಾಗಿರಿಯನ್ನು ತೋರಿಸ್ತಾರೆ. ಇಡೀ ರಾಜ್ಯದಲ್ಲಿ ಗುಂಡಾಗಿರಿಯ ಇದು ಪ್ರಾರಂಭ ಆಗಿದೆ ಕಾಂಗ್ರೆಸ್ಸಿಂದ. ಇದರ ಪರಿಣಾಮ ಹುಬ್ಬಳ್ಳಿಯಲ್ಲೂ ಆಗಿರ್ತಕ್ಕಂಥದ್ದು. ಒಂದು ಮಹಿಳೆಯರ ಮೇಲೆ ಯಾವ ರೀತಿಯ ವ್ಯವಸ್ಥೆಗಳು ಮಾಡ್ತಕ್ಕಂಥದ್ದು ಈ ಸಮಾಜದಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ, ಈ ಸರ್ಕಾರದ ಮಾನಸಿಕತೆಯನ್ನು ತೋರಿಸ್ತದೆ. ಅದನ್ನೂ ಸಮರ್ಥನೆ ಮಾಡ್ತಾರೆ. ಆಶ್ಚರ್ಯ ಏನು ಹೇಳಿದ್ರೆ ಅದನ್ನು ಮುಖ್ಯಮಂತ್ರಿಗಳು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರೆ. ಹೇಳಿದ್ರೆ ಕಾಂಗ್ರೆಸ್ನ ಮಾನಸಿಕತೆ ಹೇಳಿದ್ರೆ ಇವತ್ತು ಇಲ್ಲಿ ರಾಮರಾಜ್ಯ ಗಾಂಧಿ ಕಂಡದ್ದಿಲ್ಲ, ರಾವಣ ರಾಜ್ಯ ಇದೆ, ಲಂಕಾಪುರ ಆಗ್ತಾ ಇದೆ ಕರ್ನಾಟಕ. ಹಾಗಾಗಿ ಪೂರ್ಣವಾಗಿರ್ತಕ್ಕಂಥ ರಾವಣನ ಚಿಂತನೆಯಲ್ಲಿ, ರಾವಣನ ಬುದ್ಧಿವಂತ ಇದ್ದ ಸಿದ್ದರಾಮಯ್ಯ. ರಾವಣನು ಬಹಳ ಅದ್ಭುತ ಜ್ಞಾನಿಯಾಗಿದ್ದ ಸಿದ್ದರಾಮಯ್ಯನಾಗಿ. ಹಾಗೆ ಸಿದ್ದರಾಮಣ್ಣನ ಹೆಸರು ಚೇಂಜ್ ಆಗ್ತಾ ಇದೆ ಅಂತ ಅನಿಸ್ತದೆ. ಸಿದ್ದರಾಮಣ್ಣ ಹೋಗಿ ಏನು ಅಂತ ಜೋಡಿಸ್ಬೇಕಾಗುತ್ತೆ. ಯಾಕಂದರೆ ಅದೇ ರೀತಿಯ ವರ್ತನೆಗಳು ಎಷ್ಟು ತಿಳಿದಿದ್ರೂ ಸೀತೆಯ ಅಪಹರಣ ಆಗಿದೆ. ಇವತ್ತು ಇಲ್ಲಿಯೂ ಸೀತೆಯ ಅಪಹರಣಗಳಾಗ್ತದೆ. ಸೀತೆಯರ ಮೇಲೆ ಅನ್ಯಾಯಗಳು ನಡೀತಾ ಇದೆ, ಸೀತೆಯ ಮೇಲೆ ಹಲ್ಲೆಗಳು ನಡೀತಾ ಇದೆ. ಹೇಳಿದ್ರೆ ರಾಮನ ರಾಜ್ಯ ನಡೀತಾ ಇದೆ ಅನ್ನುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ಮುದ್ರಣ ಆಧಾರ ಪತ್ರಿಕೆಗೆ ಜಾಹೀರಾತು ಕೊಟ್ಟಿರೋದು ಬಿಜೆಪಿ ವಿವಾದ ತಗೋತಾ ಇದೆ. ಆದರೆ ನೀವು ಕೂಡ ಕೆಲವು ಪತ್ರಿಕೆಗಳನ್ನು ಹಾಗೆ ಬೆಳೆಸಿಲ್ವಾ ಅಂತ ಇವರು ಕೇಳ್ತಾ ಇದ್ದಾರೆ. ನೋಡಿ, ನಾವು ಪತ್ರಿಕೆಗಳನ್ನು ಬೆಳೆಸಿರ್ಬೋದು, ಅದರ ಸರ್ಕಾರದ ಹಣವನ್ನು ಉಪಯೋಗ ಮಾಡಿ ಬೆಳೆಸಿಲ್ಲ. ಹೆರಾಲ್ಡ್ ಪತ್ರಿಕೆ ಮೇಲೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿದೆ, ನ್ಯಾಯಾಲಯದ ಒಳಗಡೆ ಇದೆ, ತೀರ್ಪಿನಲ್ಲಿ ಇದೆ. ಅದರ ಮೇಲೆ ಬೇಲ್ನಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಇದೇ DKಶಿ ಅವರು ಇರ್ಬೋದು, ಅದೇ ಬೇಲ್ನಲ್ಲಿದ್ದಾರೆ. ನ್ಯಾಯಾಲಯದಲ್ಲಿರ್ತಕ್ಕಂಥ ಪತ್ರಿಕೆ, ನ್ಯಾಯಾಲಯದ ಒಳಗಿರ್ತಕ್ಕಂಥ ವಿಷಯ ಅದು. ಅದರ ಮಧ್ಯೆ ಅದು ಯಾವುದೇ ಪತ್ರಿಕೆ ಇವತ್ತು ಜನಸಾಮಾನ್ಯರ ಮಧ್ಯೆ ಇಲ್ಲದೇ ಇರತಕ್ಕಂಥ ಪತ್ರಿಕೆ. ಆ ಪತ್ರಿಕೆಗೆ ಒಂದೂವರೆ ಕೋಟಿ ರೂಪಾಯಿ ವರ್ಷ ಕೊಡ್ತಾರೆ, 90 ಲಕ್ಷ ರೂಪಾಯಿ ಬೇರೆ ಬೇರೆ ಕಾರಣಗಳಿಗೆ ಕೊಡ್ತಾರೆ. ಹೇಳಿದ್ರೆ ಸರ್ಕಾರದ ಹಣ. DKಶಿ ಅವರು ಕೊಟ್ಟರೆ ನಾವು ಕೇಳೋದಿಲ್ಲ, ಸಿದ್ದರಾಮಯ್ಯ ಕೊಟ್ಟರೆ ಕೇಳೋದಿಲ್ಲ. ಸಿದ್ದರಾಮಯ್ಯ ಅದಕ್ಕೆ ಎಷ್ಟು ದೊಡ್ಡ ಆ್ಯಡ್ ಕೊಡ್ಬೋದು. ಸಿದ್ದರಾಮಯ್ಯನ ಮನೆಯಿಂದ ಹಣ, DKಶಿ ಅವರ ಹಣ, DKಶಿ ಅವರ ಮನೆಯಿಂದ ಎಷ್ಟು ಕೋಟಿ ಕೊಡ್ಬೋದು. 100 ಕೋಟಿ ಕೊಟ್ಟರು ನಾವು ಕೇಳೋದಿಲ್ಲ. ಕೊಡಿ ನೀವು ಡೆಕ್ಕನರಿಗೆ. ಆದರೆ ಕರ್ನಾಟಕ ಸರ್ಕಾರದ ಹಣ ಅದು ಸಿದ್ದರಾಮಯ್ಯನ ಹಣ ಅಲ್ಲ, ಕಾಂಗ್ರೆಸ್ನ ಹಣ ಅಲ್ಲ, DKಶಿ ಅವರ ಹಣ ಅಲ್ಲ. ಈ ಜನತೆಯ ಹಣ, ಈ ರಾಜ್ಯದ ಜನತೆಯ ಹಣ. ಅದು ಅಲ್ಲಿ ಉಪಯೋಗ ಆಗಿರ್ತಕ್ಕಂಥದ್ದು ಕಾನೂನಿನ ಒಳಗೆ ಇರ್ತಕ್ಕಂಥ ಒಂದು ಪತ್ರಿಕೆಯ ಮೇಲೆ. ಇದು ಎಚ್ಚರಿಕೆ ಇರಬೇಕು ಅವರಿಗೆ.